ಬಿಗ್ ಬಾಸ್ ಸೀಸನ್ 12 ನಲ್ಲಿ ಒಂದು ಕ್ಯೂಟ್ ಬೇಬಿ ಓಡಾಡ್ತಾ ಇತ್ತು. ಇದ್ರ ಜೊತೆಗೆ ಒಂದಷ್ಟು ಫ್ಯಾನ್ಸ್ ಗಳ ಹೃದಯ ಗೆದ್ದಿದ್ರು. ಸೊ ಇದ್ರ ಜೊತೆಗೆ ಕ್ಯೂಟ್ ಡಾಲ್ ಅಂತಾನೆ ಪ್ರಖ್ಯಾತಿಯನ್ನ ಪಡೆದಿದ್ರು. ಸ್ಪಂದನ ಮೇಡಮ್, ನಮಸ್ತೆ. ನಮಸ್ತೆ ಸರ್. ಯಾಕಿಷ್ಟು ಸುಂದರವಾಗಿದ್ದೀರಾ? ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್ ಅಂತ ಅಂತಾರೆ. ಸೊ ನಿಮ್ ಕಣ್ಣಿಗೆ ನಾನು ಚೆನ್ನಾಗಿ ಕಾಣಿಸ್ತೀನಿ ಅಂದ್ರೆ ನಿಮ್ ಮನ್ಸ್ ಚೆನ್ನಾಗಿದೆ ಅಂತ ಆತರ. ನೋಡಿ, ನಾನು ನಿಮ್ಮನ್ನ ಪರಿಚಯ ಮಾಡ್ಕೋಬೇಕಾಗಿರೋದು ಸೆಂಚುರಿ ಸ್ಟಾರ್ ಅಂತ ಪರಿಚಯ ಮಾಡ್ಕೊಳ್ಳೋಣ ಅನ್ಕೊಂಡೆ. ಆದ್ರೆ 99 ಸ್ಟಾರ್ ಅಂತ ನಾನು ಪರಿಚಯ ಮಾಡ್ಕೊಡಕ್ ನನಗೆ ಯಾಕೋ ಮನಸ್ಸು ಒಪ್ಲಿಲ್ಲ. ಬೇಡ, ಹಂಗು ಬೇಡ ಸರ್, ಹಂಗೆ ಪರಿಚಯ ಮಾಡ್ಕೊಟ್ಬೇಡಿ. ಅದು ಅಂದ್ರೆ ನೀವು ಪರಿಚಯ ಮಾಡಕ್ ಹೇಳ್ತಿದ್ದೀರೋ ಅಥವಾ ನನಗೆ ರೀಕಾಲ್ ಮಾಡಿಸ್ತಿದ್ದೀರೋ ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ನಿಮಗ್ 3 ನಂಬರ್ ಆಗ್ಬರಲ್ವಾ? 3 ಯಾಕೆ? 99 ಹೊಡೆದಿದ್ದೀರಾ, 100 ಹೊಡಿಬಹುದು. 3 ನಂಬರ್ ಅನ್ಫಾರ್ಚುನೇಟ್ಲಿ ಐ ಡೋಂಟ್ ನೋ ಏನಾಯ್ತು. ನಿಜವಾಗ್ಲೂ ಎವ್ರಿ ಟೈಮ್ ಅದು ಹೇಳ್ಬೇಕಾದ್ರೆ ಇವಾಗ ಅದಷ್ಟು ಫೀಲ್ ಆಗ್ತದೆ. ಒಳಗಡೆನೂ ನಾವು ಮಾತಾಡ್ಕೋತಾ ಇದ್ವಿ, ಯಾರು ಹೋಗ್ತಾರೋ ಈ ವಾರ ಅವರು ಸೆಂಚುರಿ ಮಿಸ್ ಆಗೋಗುತ್ತಲ್ಲ ಅಂತ. ಅದ್ ನಾನೇ ಅಂತ ನನ್ಗಿಷ್ಟು ಒಳಗಡೆ ಫೀಲ್ ಆಗಿರ್ಲಿಲ್ಲ. ಸೊ ಯಾರು ಈ ಸ್ಪಂದನ? ಸ್ಪಂದನ ನಿಮ್ಮ ಮನೆ ಮಗಳು ಸ್ಪಂದನ. ಮೆಲ್ಟ್ ಆಗೋಯ್ತು ಮೇಡಮ್ ಆಡಿಯನ್ಸ್. ಅಲ್ಲ, ಯಾಕಂದ್ರೆ ನಾನು ಸ್ವಲ್ಪ ಜಾಸ್ತಿ ಕೇಳಿದ್ ಲೈನ್ ಇದೊಂದೇ, ಮನೆ ಮಗಳು ಅಂತ. ಅದಕ್ಕೆ ಅಷ್ಟೇ ನಿಜವಾಗ್ಲು. ಬಿಗ್ ಬಾಸ್ ಸೀಸನ್ 12 ಸೊ ನಿಮ್ಮ ಬದುಕಿಗೆ ಒಂದು ಬ್ರೇಕ್ ಕೊಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕರಿಮಣಿ ಅನ್ನುವಂತ ಒಂದು ಧಾರಾವಾಹಿಯಲ್ಲಿ ಇಡೀ ಮನೆ ಮಗಳಾಗಿದ್ರಿ. ಸೊ ಈಗ ಬಿಗ್ ಬಾಸ್ ಸೀಸನ್ 12 ಬಂದಿದ್ರ. ಸೊ ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ಯಾಕಂದ್ರೆ ನಾ ಹೋಗ್ಬೇಕಾದ್ರೆ ಇದು ದೊಡ್ಡ ಪ್ಲಾಟ್ಫಾರ್ಮ್ ಅಂತ ಗೊತ್ತಿತ್ತು ನನ್ಗೆ. ಯಾಕಂದ್ರೆ ನಾನು ಸೀಸನ್ಸ್ ಕೂಡ ಫಾಲೋ ಮಾಡಿದ್ದೆ ಹಿಂದೆ. ಐ ವಾಸ್ ವೆರಿ ಹ್ಯಾಪಿ ನಾನು ಹೋಗ್ತಾ ಇದೀನಿ ಅಂತ. ಆದ್ರೆ ಹೋಗುವಾಗ ಒಂದ್ ಅನ್ಸ್ತಿತ್ತು, ಈ ಸೀಸನ್ ಅಥವಾ ಬಿಗ್ ಬಾಸ್ ಹೋಗೋದ್ರಿಂದ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ, ಎರಡೂನು ಫೇಸ್ ಮಾಡ್ಬೇಕು ಅಂತ. ಆ ಡಿಸಿಷನ್ ತಗೊಂಡೇ ಹೋಗಿದ್ದೆ, ಓಕೆ ನಾನು ಫೇಸ್ ಮಾಡ್ತೀನಿ ಅಂತ. ಬಟ್ ಇಷ್ಟು ಪ್ರೀತಿ ಸಿಗುತ್ತೆ ಅಂತ ನಾನು ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ಅದಕ್ಕೊಂದು ಖುಷಿ ಇದೆ. ಮೊನ್ನೆ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು, ಹೀಗೆ ಕೂತಾಗ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು, ನೀನ್ ಬಿಗ್ ಬಾಸ್ ಪ್ರತಿ ವಾರ ಬಂದ ತಕ್ಷಣ ಯಾರನ್ನಾದ್ರೂ ಒಬ್ಬನ ಲಾಕ್ ಮಾಡಿ ಇಟ್ಕೋತಿಯಲ್ಲ, 10 ದಿನ ನೋಡಿದ್ಯಲ್ಲ, ನಿನ್ನ ಫೇವ್ರೆಟ್ ಯಾರು ಸ್ಪರ್ಧಿ ಅಂತೇಳಿ. ನಾನು ಜೋರ ಕೂಗ್ ಹೇಳಿದೆ ಸ್ಪಂದನ ಅಂತ. ನೀವ್ ಎದುರುಗಡೆ ಇದ್ದೀರಿ ಅಂತ ಅಲ್ಲ, ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಸ್ಪಂದನ ಅಂತ ಹೇಳಿದೆ. ಇದು ಆಕ್ಚುಲಿ ನಂಗೆ ಈ ರಿವ್ಯೂಸ್ ಬಂತು, ವಿಚ್ ಐ ಆಮ್ ಹ್ಯಾಪಿ. ಅಂದ್ರೆ ಮಧ್ಯ ಹೆಸರಲ್ಲಿ ಏನಾಗುತ್ತೆ ಅಂದ್ರೆ, ನಾವು ವಾರಗಳು ಕಳಿತಾ ಬ್ಲಾಂಕ್ ಆಗೋದಕ್ಕೂ ಬೇರೆಯವ್ರನ್ನ ನೋಡ್ಬೇಕಾದ್ರೆ ಅವ್ರ ಕಿರ್ಚಾಡ್ ಒಂದೊಂದ್ಸಲಿ ರೀಸನ್ ಇಲ್ಲದೆ ಜಗಳ ಆಗ್ತಿರುತ್ತೆ. ಅವಾಗ ಅವ್ರು ಕಂಟೆಂಟ್ ಮಾಡ್ತಿದಾರ, ಹಿಂಗ್ ಮಾಡಿದ್ರೆ ನಾವ್ ಇಲ್ಲಿ ಸರ್ವೈವ್ ಆಗ್ತಿರವ, ಹಿಂಗ್ ಮಾಡ್ಬೇಕಾ ಅನ್ನೋ ಒಂದು ಅನಾಲಿಸಿಸ್ ನಮ್ ತಲೆಯಲ್ಲಿ ಹೋಗುತ್ತೆ. ಅದ್ ನನ್ ತಲೆಗೂ ಬಂದಿದ್ ನಿಜ. ಅಥವಾ ಬೇರೆ ಕಂಟೆಸ್ಟೆಂಟ್ಸ್ ನ ನೋಡಿದಾಗ ಟ್ರ್ಯಾಕ್ ಇದೆ, ಮನೇಲಿ ಆ ಮಾತುಗಳು ನಡೀತಾ ಇರುತ್ತೆ, ಇವ್ರದ್ದು ಆ ಟ್ರ್ಯಾಕ್ ನಡೀತಿದೆ ಅದಕ್ಕೆ ಸರ್ವೈವ್ ಆಗ್ತಾರೆ, ಹಿಂಗ್ ಮಾಡಿದ್ರೆ ಆ ಟ್ರ್ಯಾಕ್ ಓಡುತ್ತೆ, ಈ ತರದೆಲ್ಲ ಮಾತು ಬರುವಾಗ ನಾನು ಅದನ್ನ ಮಾಡ್ಬೇಕಾ, ಅದರಿಂದ ಸರ್ವೈವ್ ಆಗ್ಬೇಕಾ ಅಂತ ಥಾಟ್ ಕ್ರಾಸ್ ಆಗಿಲ್ಲ ಅಂದ್ರೆ ಅದು ಸುಳ್ಳಾಗತ್ತೆ. ಅದ್ ಅಫ್ಕೋರ್ಸ್ ಬಂದಿದ್ ನಿಜ. ಬಟ್ ಅವಾಗ ನನ್ ಖುಷಿಯಾಗಂತೂ ಇಲ್ಲಿರಲ್ಲ, ಅದು ಆ ಹಿಂಸೆಲೆ ಇರ್ಬೇಕಾಗತ್ತೆ. ಇಟ್ಸ್ ಓಕೆ, ನನ್ ಮಾತೇನಿದೆ, ನಾನ್ ಎಷ್ಟ್ ಫನ್ ಮಾಡ್ತಿದೀನಿ ನನ್ ಸುತ್ತಮುತ್ತ ಇರೋ ಜೊತೆ, ನಾನ್ ಎಷ್ಟ್ ಪಾಸಿಟಿವ್ ಆಗಿ ಇರ್ಬೇಕು, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತೇ ಆಡ್ಲೇಬೇಕು, ನನ್ ಪಾಯಿಂಟ್ಸ್ ಏನಿದೆ ಅದ್ ಹೇಳಲೇಬೇಕು, ಅದ್ರಲ್ಲಿ ನನ್ನ ವ್ಯಕ್ತಿತ್ವ ಗೊತ್ತಾಗುತ್ತೆ ಜನಕ್ಕೆ ಅಂತ ನಾನು ಓಕೆ, ಅದಕ್ಕೋಸ್ಕರ ನಾನು ಇಲ್ಲಿ ಇರ್ಬೇಕು, ಹಿಂಗೆ ಇರ್ಬೇಕು ಅಂತ ಅನ್ಕೊಂಡ್ ಸಮಾಧಾನ ಮಾಡ್ಕೊಂಡಿದ್ದೆ. ಐ ಥಿಂಕ್ ಅದು ನಾವ್ ಅಪ್ಪ ಅಮ್ಮಂಗ್ ತುಂಬಾ ಇಷ್ಟ ಆಗಿದೆ, ನನ್ ವ್ಯಕ್ತಿತ್ವ ನೀನ್ ಉಳಿಸ್ಕೊಂಡಿದ್ಯಾ ಅಂತ ನಂಗೆ ಹೇಳಿದ್ರು ಅವರು. ಐ ಥಿಂಕ್ ಅದೇ ನಂಗೆ ಬೇಕಿದ್ದು. ಸೊ ಐ ಡಿಡ್ ದಟ್ ಅನ್ಸುತ್ತೆ. ಈಗ ಬಿಗ್ ಬಾಸ್ ಸೀಸನ್ 13 ಮೆಂಬರ್ ಸ್ಪರ್ಧಿ ಅನೌನ್ಸ್ ಆಗಿದೆಯಂತೆ. ಸ್ಪಂದನ ಸೋಮಣ್ಣ ಅವ್ರ ಬದ್ಲಿಗ ನೆಕ್ಸ್ಟ್, ಈಗ ಸ್ಪಂದನ ಸೋಮಣ್ಣ ಅವ್ರೇನ ಸೀಸನ್ 12 ಅಲ್ಲಿ ಇದ್ರಲ್ಲ, ನೆಕ್ಸ್ಟ್ ಸೀಸನ್ ಅಲ್ಲಿ ಸೋಮಣ್ಣ ಅವ್ರು ಹೋಗ್ತಾರೆ ಅಂತೇಳಿ ಸುದ್ದಿ. ಆಕ್ಚುಲಿ ನಮ್ಮಪ್ಪ, ನಾನೇ ಶಾಕ್ ಆಗ್ಬಿಟ್ಟೆ, ಅಷ್ಟು ಸ್ಪಾಂಟೇನಿಯಸ್ ಆಗಿ. ಅಂದ್ರೆ ನಾನು ಆಮೇಲೆ ಇವಾಗ ಮನೆಗ್ ಬಂದ್ಮೇಲೆ ಕೇಳ್ತಿದ್ದೆ, ಸ್ಪೆಷಲಿ ಗಿಲ್ಲಿ ಜೊತೆ ಅವರು ಏನ್ ಅವ್ನ್ ಮಾತಾಡ್ತಿರೋದಕ್ಕೂ ಇವ್ರು ಮಾತಾಡಿದ್ರಕ್ಕೂ ನೋಡೆ ನಿಮ್ಮ ಅಪ್ಪನೇ ಇಷ್ಟ ಮಾತಾಡ್ತಿದ್ದಾರೆ ಅಂತ ಹೇಳ್ತಿದ್ದ. ಅವ್ರು ಲೈವ್ ನೋಡ್ತಿದ್ರಲ್ಲ, ನಾನು ಇರೋದಕ್ಕೆ 24/7 ಲೈವ್ ನೋಡಿದ್ರಿಂದ ಅವ್ನ್ ಮಾತಾಡ್ತಿದ್ದಕ್ಕೂ, ಅಂದ್ರೆ ನಮ್ಮನೇಲೂ ನಾವ್ ಅದೇ ಸ್ಲ್ಯಾಂಗ್ ಸ್ವಲ್ಪ ಯೂಸ್ ಮಾಡೋದ್ರಿಂದ ಎಲ್ಲೋ ನಮ್ಮ ಗೊತ್ತಿರೋ ಹುಡುಗನೇ ತರ ಫೀಲ್ ಮಾಡಿದ್ದಾರೆ ಅವರು, ಆ ಲೈವ್ ಆಲ್ ದ ಟೈಮ್ ನೋಡಿ. ಸೊ ಅಷ್ಟು ಕಂಫರ್ಟಬಲ್ ಆಗಿ ಮಾತಾಡ್ತಿದ್ರು. ಹಂಗೆ ಸ್ಪಾಂಟೇನಿಯಸ್ ಆಗಿ ಮಾತಾಡಿದ್ರೆ ಅಪ್ಪ ಹೋಗ್ಬೋದು ಅನ್ಸುತ್ತೆ. ಹಿ ವಿಲ್ ಬಿ ಅ ಗುಡ್ ಕಂಟೆಸ್ಟೆಂಟ್.
ನಿಮ್ಮ ಅಪ್ಪಾಜಿ ಒಳಗೋದ್ರೆ ಖುಷಿನ? ಇಲ್ಲ ಬೇಡಪ್ಪ. ಅದೇ ಅಲ್ಲಿ ಕಷ್ಟ ಆಗುತ್ತೆ ಅವ್ರಿಗೆ ತುಂಬಾ ಎಲ್ಲದಕ್ಕೂ. ಅರ್ಥ ಆಯ್ತು. ಬಟ್ ಹೋದ್ರೆ ಖುಷಿದೆ ಅಂದ್ರೆ ಅಗೇನ್ ಆ ಪ್ಲಾಟ್ಫಾರ್ಮ್ಗೆ. ಬಟ್ ಒಳ್ಳೆ ಕಂಟೆಸ್ಟೆಂಟ್ ಆಗ್ತಾರೆ ಅನ್ಸುತ್ತೆ ಅಪ್ಪ. ನೋಡಿ, ಹೊರಗಡೆ ಒಂದು ಚರ್ಚೆ ಇದೆ. ಸೊ ಸ್ಪಂದನ ಅವ್ರು ಈ ವಾರ ಬರ್ಬೇಕಾಗಿರ್ಲಿಲ್ಲ, ಹಿಂದಿನ ವಾರನೇ ಹೊರಗಡೆ ಬರ್ಬೇಕಿತ್ತು. ಅಂದ್ರೆ ಮಾಳು ಅವ್ರು ಬರಬಾರ್ದಿತ್ತು, ಸ್ಪಂದನ ಅವ್ರು ಬರ್ಬೇಕಿತ್ತು. ಆದ್ರೆ ಎಲ್ಲೊಂದ್ ಕಡೆ ಬಿಗ್ ಬಾಸ್ ಅವರು ಮಾಳುನ ಹೊರಗಡೆ ಕಳಿಸ್ಬಿಟ್ರು, ಎಲ್ಲೊಂದ್ ಕಡೆ ಸ್ಪಂದನ ಸೇಫ್ ಗೆ ಮಾಡ್ತಿದ್ದಾರೆ ಎನ್ನುವಂಥದ್ದು ಒಂದಿಷ್ಟು ಆರೋಪಗಳು, ಚರ್ಚೆಗಳು ನಡೀತಾ ಇದೆ. ಇದೆಲ್ಲ ನೀವು ಅಕ್ಸೆಪ್ಟ್ ಮಾಡ್ಕೋತೀರಾ? ಸೇಫ್ ಗೇಮ್ ನಾನು ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಯಾಕೆ ಅಂದ್ರೆ ಎಲ್ಲೂ ನನ್ನ ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನನ್ಗೆ ಏನ್ ಒಪಿನಿಯನ್ ಇದೆ ಅದನ್ನ ನಾನು ಹೇಳಿದೀನಿ. ಎಲ್ಲೋ ನಾನು ಇದು ಹೇಳಿದ್ರಿಂದ ನಾನು ಹೊರಗೆ ಬಂದ್ಬಿಡ್ತೀನಿ, ನಾನು ಸೇಫ್ ಆಗಿರ್ಬೇಕು ಅಥವಾ ಒಳಗಡೆ ಯಾರನ್ನೋ ಎದ್ರಾಕೋಬೇಕು ಅನ್ನೋದು ನನ್ಗೆ ಅನ್ಸಿರಲ್ಲ. ಯಾಕಂದ್ರೆ ಇವಾಗ ಪ್ರೀವಿಯಸ್ ವೀಕ್ ನೋಡಿದ್ರು ಕೂಡ ನನ್ಗೆ ಏನ್ ಅನ್ಸ್ತೋ ಲಾಸ್ಟ್ ಅಲ್ಲಿ ಕೂಡ ಗಿಲ್ಲಿ ಕ್ಯಾಪ್ಟನ್ಸಿ ಆಗಿರ್ಬೋದು ಅಥವಾ ಗಿಲ್ಲಿ ಅಶ್ವಿನಿ ಮ್ಯಾಮ್ದು ಒಂದು ವಾಶ್ರೂಮ್ ಅಲ್ಲಿ ಒಂದು ಇದಾಗುತ್ತೆ, ಅದಕ್ಕೆ ವೀಕೆಂಡ್ ಅಲ್ಲಿ ಏನ್ ಅನ್ಸುತ್ತೆ ಅಂತ ಕೇಳ್ತಾರೆ, ಅದಕ್ಕಾಗಿರ್ಬೋದು. ನನಗೇನ್ ಜೆನ್ಯೂನ್ಲಿ ಅನ್ಸುತ್ತೆ ಅದನ್ನೇ ನಾನು ಹೇಳ್ತೀನಿ. ಸೇಫ್ ಗೇಮ್ ಆಡೋ ಅಂತ ನನಗಿದ್ದಿದ್ರೆ ನಾನು ಆಲ್ಮೋಸ್ಟ್ 14 ವೀಕ್ಸ್ ಅಲ್ಲಿ 12 ವೀಕ್ಸ್ ನಾಮಿನೇಟ್ ಆಗಿದ್ದೀನಿ ಅನ್ಸುತ್ತೆ. ಅದ್ ಸೇಫ್ ಗೇಮ್ ಮಾಡಿದ್ರೆ ಆಗ್ತಾನೆ ಇರ್ಲಿಲ್ಲ ಅನ್ಸುತ್ತೆ. ಎಲ್ಲರ ಜೊತೆ ಚೆನ್ನಾಗಿತ್ಕೊಂಡೆ ಪ್ರಾಬ್ಲಿ 14 ವಾರದಲ್ಲಿ ಒಂದು 4-5 ವಾರ ಮಾತ್ರ ನಾಮಿನೇಟ್ ಆಗಿ ಇರ್ತಿದ್ನೇನೋ. ಒಂದ್ ಕಡೆ ಮಾತಿದೆ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎನ್ನುವಂಥದ್ದು. ಹೊರಗಡೆ ಬಿಗ್ ಬಾಸ್ ಮನೆ ನೋಡುವಂಥದ್ದು ಎಷ್ಟು ಸುಂದರವಾಗಿ ಕಾಣಿಸುತ್ತೆ, ಸೊ ವಾವ್ ಅನ್ಸುತ್ತೆ. ಪ್ರತಿಯೊಬ್ಬರಿಗೂ ನಾವು ಆ ಮನೆ ಒಳಗಡೆ ಜೀವಿಸ್ಬೇಕು ಎನ್ನುವಂತ ಒಂದು ಆಸೆ ಇರುತ್ತೆ. ಆದ್ರೆ ಸ್ಪಂದನ ಅವರು ಆ ಒಳಗಡೆ ಹೋಗಿ ಒಂದಷ್ಟು ದಿನಗಳ ಕಾಲ ಇದ್ದು ಹೊರ ಬಂದಿರೋದ್ರಿಂದ ಅದ್ರದ್ದು ಅನುಭವ ಹೇಗಿದೆ? ಆ ಸ್ಟೇಟ್ಮೆಂಟ್ ನಿಜ ಸರ್ ನೀವು ಹೇಳಿದ್ದು. ಯಾಕಂದ್ರೆ ಹೊರಗಡೆಯಿಂದ ಒಂಥರ ಅಲ್ಲಿ ಹೋಗಿ ಬಂದ ತಕ್ಷಣ ನಾವು ಎಲ್ಲರೂ ಅವ್ರನ್ನ ಇಷ್ಟಪಡ್ತಿರ್ತಾರೆ. ಅಂದ್ರೆ ಪಾಸಿಟಿವ್ ನೆಗೆಟಿವ್ ಎರಡೂ ಇದ್ರು ನಾನೇ ಇಷ್ಟಪಟ್ಟಿದ್ದೀನಿ ಪ್ರೀವಿಯಸ್ ಸೀಸನ್ಸ್ ಕಂಟೆಸ್ಟೆಂಟ್ಸ್. ಅಲ್ಲಿ ಹೋಗಿ ಬಂದ್ಬಿಟ್ರೆ ಅಷ್ಟೇ ಅನ್ನೋ ತರ ಇತ್ತು. ಬಟ್ ಅಲ್ಲಿ ಪ್ರತಿ ದಿನ ಕಳಿಯೋದು ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂತ ಏನ್ ಹೇಳ್ತೀವಲ್ಲ, ತುಂಬಾ ಕಷ್ಟ. ಒಬ್ರನ್ನ ಎಳೆದೂನೇ ಸರ್ವೈವ್ ಮಾಡ್ಬೇಕು ಅಂದ್ರೆ ಒಬ್ರನ್ನ ಹೊರಗೆ ಹಾಕಿದ್ರೆ ಅವ್ರ ಜಾಗ ನಮಗ್ ಸಿಗುತ್ತೆ ಅಥವಾ ಆ ಸ್ಪಾಟ್ ಫಿಲ್ ಆಗತ್ತೆ, ಆ ತರನೇ ಆಡ್ಬೇಕು. ತುಂಬಾ ಕಷ್ಟ ಇದೆ. ಅಂದ್ರೆ ನಮ್ಮೋರು ಅಂತ ಫೀಲ್ ಮಾಡ್ಬೇಕು ಎಲ್ಲಾನು, ಬಟ್ ನಮ್ಮೋರಲ್ಲ. ಹೇಳ್ಕೋಬೇಕು ಅಂದ್ರೆ ಹೇಳ್ಕೊಳಕ್ ಆಗಲ್ಲ. ಅನಾಲಿಸಿಸ್ ಮಾಡ್ಬೇಕು ಎಲ್ಲಾ ಸಿಚುಯೇಷನ್ಸ್ನು, ತಲೆಲೇ ಮಾಡ್ಕೋಬೇಕು. ಅದನ್ನ ಓಪನ್ ಆಗಿ ಕೆಲವುದನ್ನ ಹೇಳಕ್ ಆಗಲ್ಲ. ಈ ತರ ಎಲ್ಲದ್ರ ಮಧ್ಯೆ ಒಂದು ಬ್ಯಾಟಲ್. ಆಮೇಲೆ ಎವ್ರಿ ವೀಕ್ ನಾಮಿನೇಷನ್ಸ್ ಆಗಿರ್ಬೋದು, ಒಂದು ಆಕ್ಟಿವಿಟಿ ಬಂದಾಗ ಆಗಿರ್ಬೋದು, ನಮ್ನ ಎಷ್ಟು ಕೆಳಗ್ ಹಾಕಿ ಮಾತಾಡಕ್ ಟ್ರೈ ಮಾಡಕ್ ಆಗತ್ತೋ ಅಷ್ಟೇ ಮಾತಾಡ್ತಾರೆ. ಗೇಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಅದು ಸ್ಟ್ರಾಟಜಿನೂ ಆಗಿರುತ್ತೆ. ಅದನ್ನ ಇವಾಗ ಹೇಳ್ತಾರಲ್ಲ, ಮನೆಯವ್ರ ಹತ್ರ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇರುತ್ತೆ ಅಂತ. ನಮ್ ಮನೆಯವ್ರು ಇರಲ್ಲ, ಅದು ಹೇಳ್ಕೊಂಡು ಒಂದು ಸೊಲ್ಯೂಷನ್ ಹುಡ್ಕೊಳಕ್ಕೆ ಅದನ್ನ ನಾವೇ ಹುಡ್ಕೋಬೇಕು. ಈ ತರದೆಲ್ಲ ಸ್ವಲ್ಪ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ. ಇಟ್ಸ್ ನಾಟ್ ಈಸಿ, ಡೆಫಿನೆಟ್ಲಿ ನಾಟ್ ಈಸಿ. ಹೊರಗಡೆ ನಾನು ಹಂಗೆ ಅನ್ಕೊಂಡಿದ್ದೆ, ಬಟ್ ಇಟ್ಸ್ ನಾಟ್ ಈಸಿ.